ಹಲೋ ಫ್ರೆಂಡ್ಸ್, ದಿಸ್ ಇಸ್ ರಾಹುಲ್ ಬಿಡ್ನಾಳ್. ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲ್. ಈ ವಿಡಿಯೋದಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ, ಇಂಗ್ಲೀಷ್ ಎಕ್ಸಾಮ್. ಈ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಇವೇ ಕ್ವಶನ್ ಇಂಪಾರ್ಟೆಂಟ್ ನೋಡಿ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ಕೊಡ್ತೇನೆ. ಆ ಪ್ರಶ್ನೆಗಳನ್ನು ನೀವು ಓದಿ ಅದೇ ಚಾಪ್ಟರ್ ಮೇಲೆ ಎಲ್ಲ ಪ್ರಶ್ನೆಗಳಿಗೂ ಒಂದೊಂದು ಸಮರಿಯನ್ನು ಬಾಯ್ ಹಾಕೊಂಬಿಡಿ. ಆ ಸಮರಿಯನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಟೆಲಿಗ್ರಾಮ್ ಚಾನಲಲ್ಲಿ ಆ ಒಂದು PDF ಅನ್ನು ಕೊಟ್ಟಿರ್ತೇನೆ. ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಯಾರು ಇಂಗ್ಲೀಷ್ ತುಂಬ ಕಷ್ಟ ಆಗ್ತಾ ಇದೆ ಮಿಡ್ ಟರ್ಮ್ ಎಕ್ಸಾಮಿಗೋಸ್ಕರ, ಇಂಗ್ಲೀಷ್ ಎಸ್ಪೆಷಲಿ ಇಂಗ್ಲೀಷ್ ಕಷ್ಟ ಆಗುವಂತಹ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡಿದ್ರೆ ಸಾಕು. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ಅವಷ್ಟು ಪ್ರಶ್ನೆಗಳನ್ನು ಓದಿದ್ರೆ ಸಾಕು, ಅದರ ಮೇಲೇ ಕ್ವಶನ್ಸ್ ತೆಗಿತಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಜಸ್ಟ್ ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನೆಲ್ಲ ಓದ್ಕೊಳ್ಳಿ. ನಡೀರಿ, ಹಾಕಿದರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ, ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಎಲ್ಲ ರೀತಿಯ ಕಂಟೆಂಟನ್ನು ನಾನು ಕೊಡ್ತಾ ಇದ್ದೇನೆ. ನಡೀರಿ, ವಿಡಿಯೋನ ಶುರು ಮಾಡೋಣ. ಈಗ ಇಂಗ್ಲೀಷ್ ಯಾರಿಗೆಲ್ಲ ಕಷ್ಟ ಆಗ್ತಾ ಇದೆ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ. ಮಿಡ್ ಟರ್ಮ್ ಎಕ್ಸಾಮ್ಗೆ ಇದು ಅನ್ವಯ ಆಗುತ್ತೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಮಿಡ್ ಟರ್ಮ್ ಎಕ್ಸಾಮ್ 2025ಗೆ ನೆಕ್ಸ್ಟ್ ಬರುತ್ತಲ್ಲ, ಈ ಮಿಡ್ ಟರ್ಮ್ ಎಕ್ಸಾಮ್ಗೆ ಇಲ್ಲಿ 4 ಮಾರ್ಕ್ಸ್ ಕ್ವೆಶನ್ ಒಂದು 100 ಶಬ್ದಗಳಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು. ಇದನ್ನು ನೋಡ್ತಾ ಹೋಗೋದಾದ್ರೆ ಯಾವ್ಯಾವ ನಮಗೆ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಫಸ್ಟ್ ಒನ್ ಆನ್ ಚಿಲ್ಡ್ರನ್ ಮೇಲೆ ಒಂದು ಕ್ವೆಶನ್ ಫಿಕ್ಸ್ ಆಗುತ್ತೆ. ಆನ್ ಚಿಲ್ಡ್ರನ್ ಮೇಲೆ ಒಂದು ಕ್ವೆಶನ್ ಫಿಕ್ಸ್, ಇದನ್ನು ನೀವು ನೆನಪು ಇಟ್ಕೊಂಡ್ಬಿಡಿ. ಎಕ್ಸ್ಪ್ಲೈನ್ ದ ಸ್ಟೇಟ್ಮೆಂಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ಡಿಸ್ಕಸ್ ದ ರೂಲ್ ಆಫ್. ಈ ಒಂದು ಪ್ರಶ್ನೆ ಬರ್ಬೋದು ನೋಡಿ. ಎಕ್ಸ್ಪ್ಲೈನ್ ದ ಸ್ಟೇಟ್ಮೆಂಟ್ ಅಂತ ಒಂದು ಕ್ವಶನ್ ಕೊಟ್ಟು ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅನ್ನುವಂಥ ಒಂದು ಪ್ರಶ್ನೆ ಬರ್ಬೋದು. ಅಥವಾ ಡಿಸ್ಕಸ್ ದ ರೂಲ್ ಆಫ್ ಪೇರೆಂಟ್ಸ್ ಆಸ್ ಪರ್ ದ ಪ್ರಾಫಿಟ್. ಇದು ಒಂದು 3 ವರ್ಷದಿಂದ ರಿಪೀಟ್ ಆಗಿದೆ ಪ್ರಶ್ನೆ. ಮಿಡ್ ಟರ್ಮ್ ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆನ ಓದ್ಕೊಂಬಿಡಿ. ಯಾರು ಕಷ್ಟ ಆಗುತ್ತೆ, ಜಸ್ಟ್ ನಾನು ಸಿಂಪ್ಲೆಸ್ಟ್ ಸಮರಿಯನ್ನು ಕೊಟ್ಟಿದ್ದೀನಿ. ಆ ಒಂದು ಸಿಂಪ್ಲೆಸ್ಟ್ ಸಮರಿ PDF ಟೆಲಿಗ್ರಾಮ್ ಚಾನಲಲ್ಲಿ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸಂಡೇ ಮಾರ್ನಿಂಗ್ ಮೇಲೆ 2 ಕ್ವಶನ್ ಬರುವಂಥ ಸಾಧ್ಯತೆ ಇದೆ. 4 ಮಾರ್ಕ್ಸ್ಗೆ ನೋಡೋಣ. ವೈ ಡಿಡ್ ಲೋರಾ ಆ್ಯಂಡ್ ಗೊಂಜಲೋ ಹೈಡ್ ದರ್ ಟ್ರೂ ಐಡೆಂಟಿಟಿ? ಅವ್ರು ತಮ್ಮ ಟ್ರೂ ಐಡೆಂಟಿಟಿಯನ್ನು ಯಾಕೆ ಅವರು ಹೈಡ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇದೆ, ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಫಿಕ್ಷಿಷಿಯಸ್ ಸ್ಟೋರಿ ಗೊಂಜಲೋ ಸ್ಪನ್ ಅಬೌಟ್ ಹಿಸ್ ಕಸಿನ್ಸ್ ಡೆತ್. ಅವ್ನ ಕಸಿನ್ ಡೆತ್ ಬಗ್ಗೆ ಯಾವ ರೀತಿ ಅವನು ಸ್ಟೋರಿ ಕಟ್ಟಿ, ಅವನದೇ ಸ್ಟೋರಿಯನ್ನು ಅವ್ನು ಯಾವ ರೀತಿ ಸ್ಟೋರಿಯನ್ನು ಬಿಲ್ಡ್ ಮಾಡಿ ಹೇಳ್ತಾನೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಟು ಹೈಡ್ ಹಿಸ್ ಟ್ರೂ ಐಡೆಂಟಿಟಿ, ಯಾಕೆ ಅವನು ತನ್ನ ಟ್ರೂ ಐಡೆಂಟಿಟಿಯನ್ನು ಹೈಡ್ ಮಾಡ್ತಾನೆ. ದ ಗಾರ್ಡನರ್ ಮೇಲೆ ಹೌ ಡಿಡ್ ಓನರ್ಸ್ ಲೈಫ್ ಚೇಂಜ್ ಆಫ್ಟರ್ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಡಿಸ್ಕ್ರೈಬ್ ದ ಟ್ರಾನ್ಸ್ಫಾರ್ಮೇಶನ್ ಇನ್ ದ ಎಸ್ಟೇಟ್ ಓನರ್. ಈ 2 ಪ್ರಶ್ನೆಯಲ್ಲಿ ಒಂದು ಬರುತ್ತೆ. 2 ಪ್ರಶ್ನೆ ಸೇಮ್, ಆದರೆ ಉತ್ತರನೂ ಸೇಮ್ ಆಗಿರುತ್ತೆ. ಬಟ್ ಕೇಳುವಂತಹ ವಿಧಾನ ಚೇಂಜ್ ಇದೆ, ಆದರೆ ಕೇಳುವಂಥ ರೀತಿ ಒಂದೇ. ಆನ್ಸರ್ ಬರೀಬೇಕಾಗಿರ್ತಕ್ಕಂಥದ್ದು ಒಂದೇ. ವೆನ್ ಯುವರ್ ಓಲ್ಡ್, ಹೌ ಡಸ್ ದ ಪೋಯಮ್ ಕಾಂಟ್ರಾಸ್ಟ್ ದ ಟ್ರಾನ್ಸಿಸ್ಟ್ ನೇಚರ್ ಆಫ್ ಬ್ಯೂಟಿ ವಿತ್ ದ ಪರ್ಫಾರ್ಮೆನ್ಸ್ ಆಫ್ ಟ್ರೂ ಲವ್. ಎಕ್ಸ್ಪ್ಲೈನ್ ದ ಯೂನಿಕ್ನೆಸ್ ಆಫ್ ಪೋಯಟ್ಸ್ ಲವ್. 2 ಮೀನಿಂಗ್ ಸೇಮ್ ಇದೆ, 2 ಮೀನಿಂಗ್ ಸೇಮ್ ಇದೆ. ಕ್ವಶನ್ ಅಷ್ಟೇ ಚೇಂಜ್ ಆಗಿ ಕೇಳಿದ್ದಾರೆ. ಇವೆಲ್ಲ ನಿಮ್ಗೆ ಏನಾದರೂ ಕಷ್ಟ ಆಗ್ತಾ ಇದ್ರೆ ಡೋಂಟ್ ವರಿ. ವೆನ್ ಯುವರ್ ಓಲ್ಡ್ ಮೇಲೆ ಒಂದು ಸಮರಿ ಇದೆ, ಗಾರ್ಡನರ್ ಮೇಲೆ ಸಮರಿ ಇದೆ, ಆನ್ ಚಿಲ್ಡ್ರನ್ ಮೇಲೆ ಸಮರಿ ಇದೆ. ಇವೆರಡಕ್ಕೂ ಸಪ್ರೇಟ್ ಆಗಿರ್ತಕ್ಕಂಥ ಒಂದೊಂದು ಆನ್ಸರ್ ಇದೆ. ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. 3 ಮಾರ್ಕ್ಸ್ ಕ್ವಶನ್ ಅನ್ನು ನೋಡೋಣ. ರೋಮಿಯೋ ಜೂಲಿಯಟ್ಗೆ ಒಂದು ಪ್ರಶ್ನೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಇಲ್ಲಿ. ರೋಮಿಯೋ ಜೂಲಿಯಟ್, ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ ವೆನ್ ಹಿ ಫಸ್ಟ್ ಸೀಸ್ ಹರ್? ಯಾವಾಗ ಅವನು ಫಸ್ಟ್ ನೋಡ್ತಾನಲ್ಲ ಜೂಲಿಯಟ್ನ, ಯಾವ ರೀತಿ ಆತ ಬ್ಯೂಟಿನ ಡಿಸ್ಕ್ರೈಬ್ ಮಾಡ್ತಾನೆ? ಫೋಕಸ್ ಆನ್ ಸಿಮಿಲೀಸ್ ಯೂತ್. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ದ ಗಾರ್ಡನರ್, ಮತ್ತೆ ಇಲ್ಲಿ ಕ್ವಶನ್ ರಿಪೀಟ್ ಆಗುತ್ತೆ. ಡಿಸ್ಕ್ರೈಬ್ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ತಮ್ಮಣ್ಣ ಆ್ಯಂಡ್ ಬಸವಯ್ಯನ ಬಗ್ಗೆ ಅವ್ರಿಗೇನು ಹೊಡೆದಾಟ ಇರುತ್ತಲ್ಲ, ಆ ಒಂದು ಜಗಳ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಇದ್ದಾರೆ. ಹೌ ಡಿಡ್ ದ ರೈವಲ್ರಿ ಎಂಡ್? ಯಾವ ರೀತಿ ರೈವಲ್ರಿ ಎಂಡ್ ಆಯಿತು ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಶ್ನೆಗಳನ್ನು ನೀವು ಓದಬೇಕು. ಎವ್ರಿಥಿಂಗ್ ಐ ನೀಡ್ ಟು ನೋ. ಈ ಒಂದು ಪ್ರಶ್ನೆ ಇಲ್ಲಿ ಡಿಸ್ಕ್ರೈಬ್ ದ ಚಿಪ್ಕೋ ಮೂಮೆಂಟ್ ಆ್ಯಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್. ಈ ಚಿಪ್ಕೋ ಮೂಮೆಂಟ್ ಇಲ್ಲಿನೂ ಇಂಪಾರ್ಟೆಂಟ್, ಆ್ಯನ್ಯುವಲ್ ಎಕ್ಸಾಮಲ್ಲೂ ಇಂಪಾರ್ಟೆಂಟ್. ಹೌ ಡಿಡ್ ಡಿಫಾರೆಸ್ಟ್ರೇಷನ್ ಲೀಡ್ ಟು ದ ಚಿಪ್ಕೋ ಮೂಮೆಂಟ್? ಈ ಚಿಪ್ಕೋ ಮೂಮೆಂಟ್ ಯಾವ ರೀತಿ ಡಿಫಾರೆಸ್ಟೈಸೇಷನನ್ನು ಲೀಡ್ ಮಾಡಿತು ಅನ್ನುವಂಥ ಒಂದು ಪ್ರಶ್ನೆ ಇದೆ. ನೆಕ್ಸ್ಟ್ 2 ಡಿಯರ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ ಯಾವಾಗೂ. ನರೇಟ್ ದ ಇವೆಂಟ್ಸ್ ದಟ್ ಲೆಟ್ ಟು ಕ್ರಿಮಿನಲ್ಸ್ ರಿಲೀಸ್. ಆ ಕ್ರಿಮಿನಲ್ನ ರಿಲೀಸ್ ಮಾಡಲಿಕ್ಕೆ ಯಾವ್ಯಾವ ಒಂದು ಅಂಶಗಳು ನಮಗೆ ಇಲ್ಲಿ ನೋಡಬೇಕಾಗಿದೆ, ಆ ಪ್ರಶ್ನೆಗೆ ಒಂದು ಉತ್ತರ ಬರಬೇಕು. ಫ್ರಮ್ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಅವನಿಗೆ ಮೊದಲು ಡೆತ್ ಸೆಂಟೆನ್ಸನ್ನು ಕೊಟ್ಟಿರ್ತಾರೆ, ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನು ಕೊಡ್ತಾರೆ. ಅದನ್ನು ಬರೀಬೇಕಾಗುತ್ತೆ. ಒಂದು ಪ್ರಶ್ನೆ ಆಯಿತು. ಡಿಸ್ಕ್ರೈಬ್ ದ ಕ್ರಿಮಿನಲ್ಸ್ ರಿಲಕ್ಟನ್ಸ್ ಟು ಲೀವ್ ದ ಪ್ರಿಸನ್. ಅವನು ಯಾಕೆ ಹೋಗೋಕ್ಕೂ ಇಷ್ಟಪಡಲ್ಲ, ಅವನು ಜೈಲು ಬಿಟ್ಟು ಹೋಗೋಕ್ಕೆ ಇಷ್ಟಪಡಲ್ಲ. ಆ ಒಂದು ಸಿಚುವೇಶನನ್ನು, ಆ ಒಂದು ಸಿನಾರಿಯೋನ ಇಲ್ಲಿ ಬರೀಬೇಕಾಗುತ್ತೆ. ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಪ್ರಶ್ನೆಗೂ ಸಿಂಪಲೆಸ್ಟ್ ಆಗಿ ಒಂದೊಂದು ಯಾರಿಗೆ ಅಕ್ಯುರೇಟ್ ಆಗಿ ಆನ್ಸರ್ ಬರೀತಾರೆ ಓಕೆ, ಅಕ್ಸೆಪ್ಟಬಲ್. ಯಾರಿಗೆ ಇಂಗ್ಲೀಷ್ ತುಂಬ ಕಷ್ಟ ಆಗುತ್ತೆ ಅನ್ನೋರು ಕೇವಲ ಒಂದು ಶಾರ್ಟೆಸ್ಟ್ ಸಮರಿಯನ್ನು ರೆಡಿ ಮಾಡ್ಕೊಳ್ಳಿ, ಅದ್ರ ಮೇಲೆ ಬರೀರಿ, ಉತ್ತಮ ಅಂಕ ನಿಮಗೆ ಸಿಗುತ್ತೆ. ಇಲ್ಲಿ ಮೋಸ್ಟ್ ಪ್ರೆಡಿಕ್ಟಬಲ್ ಕ್ವಶನನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಇವು ಎಲ್ಲ ಪ್ರಶ್ನೆನ ನೀವು ಒಂದ್ಸಲ ನೋಡ್ಕೊಂಬಿಡಿ. ಇಲ್ಲೇ ಇದೆ, ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ಕ್ವಶನನ್ನು ಇಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿದೆ, ನೋಡ್ತಾ ಹೋಗಿ. ಇದು 3 ಮಾರ್ಕ್ಸ್ ಕ್ವಶನ್. ಆಲ್ ದೀಸ್ ಆರ್ 3 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಅನ್ನು ಕೊಟ್ಟಿದ್ದೀನಿ. ಸಾರಿ, 4 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ವಿ ವಿಲ್ ಗೋ ಥ್ರೂ ಇಟ್ 3 ಮಾರ್ಕ್ಸ್ ಕ್ವಶನ್ಸ್.
ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ಅವೇ ಕ್ವಶನ್ ಜಸ್ಟ್ ಇಲ್ಲಿ ರಿಪೀಟ್ ಆಗಿ ಟೈಪ್ ಮಾಡಿದ್ದೀನಿ ಅಷ್ಟೇ. ಚಿಪ್ಕೋ ಮೂಮೆಂಟ್ ಅಂತ ಇದೆ. ಹೌ ಡಸ್ ರೋಮಿಯೋ ಎಕ್ಸ್ಪ್ರೆಸ್ ಜೂಲಿಯಟ್ ಬ್ಯೂಟಿ ಬಗ್ಗೆ ಏನು ಹೇಳ್ತಾನೆ, ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಈ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಶ್ನೆಗಳನ್ನ ಇಷ್ಟು ಓದಿ ಒಳ್ಳೆ ಉತ್ತಮ ಅಂಕವನ್ನು ಗಳಿಸ್ತೀರಾ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತದೆ. ಧನ್ಯವಾದ ಸ್ನೇಹಿತರೆ.